ಇನ್ನು ಸೌಜನ್ಯ ಮನೆಗೆ ಬಿಜೆಪಿ ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. SIT ತನಿಖೆಯನ್ನ ವಿರೋಧಿಸಿದ್ರು. ಇತ್ತ ಸೌಜನ್ಯ ಮನೆಗೆ ಭೇಟಿಯನ್ನ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿ ಅವ್ರ ಜೊತೆಯಲ್ಲಿ ಕೆಲಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಕರಣದ ಮುಂದಿನ ತನಿಖೆಗೆ ಸಂಬಂಧಿಸಿದಂತೆ ಅಥವಾ ಮುಂದಿನ ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿದಂತೆ ಅದನ್ನು ನಾವು ಭರಿಸ್ತೇವೆ ಅಂತೇಳಿ ವಿಜೇಂದ್ರ ಭರವಸೆಯನ್ನು ಕೊಟ್ಟಿದ್ದಾರೆ. ಸೌಜನ್ಯ ಮನೆಗೆ ವಿಜೇಂದ್ರ ಭೇಟಿಯನ್ನು ಕೊಟ್ಟರು. ಸೌಜನ್ಯ ಕೇಸ್ ಏನಿದೆ ಇದರ ಮರು ತನಿಖೆಗೆ ನಾವು ಬೆಂಬಲವನ್ನು ಕೊಡ್ತೇನೆ. ಸುಪ್ರೀಂನ ಸಂಪೂರ್ಣ ಖರ್ಚು ವೆಚ್ಚವನ್ನು ನಮ್ಮ ಪಾರ್ಟಿ ನೋಡಿಕೊಳ್ಳುತ್ತೆ. ಸೌಜನ್ಯ ಕುಟುಂಬಸ್ಥರಿಗೆ BY ವಿಜೇಂದ್ರ ಭರವಸೆಯನ್ನು ಕೊಟ್ಟರು. ಧರ್ಮಸ್ಥಳ ಚಲೋ ಬಳಿಕ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನ ಮಾಡಿದ್ದಾರೆ BY ವಿಜೇಂದ್ರ. ಸೌಜನ್ಯ ತಾಯಿ ಹೆಸರು ಕುಸುಮಾವತಿಯವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಬ್ರಿಜೇಶ್ ಚೌಟ, ಸ್ಥಳೀಯ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಸೇರಿದಂತೆ ಸಾಕಷ್ಟು ಸ್ಥಳೀಯ ನಾಯಕರು ಕೂಡ ಇರೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಧರ್ಮಸ್ಥಳದಲ್ಲಿ ಅತ್ಯಾಚಾರವಾಗಿ ಕೊಲೆಯಾಗಿರುವಂಥ ಹೆಣ್ಣು ಮಗಳು ಸೌಜನ್ಯ ಅವರ ಮನೆ. ಇತ್ತೀಚೆಗೆ ಬುರುಡೆ ಮ್ಯಾನ್ ವಿರುದ್ಧ ಸೌಜನ್ಯಳ ತಾಯಿ ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈತ ಬುರುಡೆ ಮ್ಯಾನ್ ಏನು ಕೆಲಸವನ್ನೇನು ಬಿಟ್ಟಿದ್ನಲ್ಲ, ಸೌಜನ್ಯ ಪ್ರಕರಣ ಏನಾಗಿತ್ತಲ್ಲ ಆ ಸಂದರ್ಭದಲ್ಲಿ ಆತ ಅಲ್ಲಿ ಇದ್ದ, ಧರ್ಮಸ್ಥಳದಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದ. ಸೊ ಹಂಗಾಗಿ ಸೌಜನ್ಯ ಕಥೆ ಏನಾಗಿದೆ, ಆ ಘಟನೆ ಏನಾಗಿದೆ ಅನ್ನೋದು ಈತನಿಗೆ ಗೊತ್ತಾಗಿದೆ. ಹಾಗಾಗಿ ಆತನಿಗೆ ಮಂಪರು ಪರೀಕ್ಷೆ ಮಾಡಬೇಕು ಅನ್ನೋದು ಒಂದು ವಿಚಾರ. ಆಮೇಲೆ ಇವತ್ತು BJP ನಿಯೋಗ ಭೇಟಿಯನ್ನು ಕೊಟ್ಟು ಸೌಜನ್ಯಳಿಗೆ ಅವರ ಬೆಂಬಲಕ್ಕೆ ನಿಲ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಚಾರನೆ. ಆದರೆ ಈಗ ರೀಕೇಸ್ ಅಂದರೆ ಮರು ತನಿಖೆ ಆಗಬೇಕು ಅಂತ ಹೇಳಿದ್ರೆ ಬೇರೆ ಯಾರೋ ದೂರು ಕೊಟ್ಟರೆ ಅದು ಮರು ಕೇಸ್ ತನಿಖೆ ರೀಓಪನ್ ಆಗೋದು ತೀರಾ ಕಷ್ಟ ಆಗುತ್ತೆ. ಸರ್ಕಾರವೇ ಮನಸ್ಸು ಮಾಡಿ ಈ ಕೇಸನ್ನು ವಾಪಸ್ ಏನಾದರೂ ತೆಗೆದುಕೊಂಡು ಅಂದರೆ ಮರು ತನಿಖೆಗೆ ಏನಾದರೂ ಧೈರ್ಯ ಮಾಡಿದ್ದೆ ಆದಲ್ಲಿ ಎಲ್ಲೋ ಒಂದು ಕಡೆ ನ್ಯಾಯ ಸಿಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಆರಂಭದಲ್ಲಿ ಈ ಸೌಜನ್ಯ ಪ್ರಕರಣಕ್ಕೆ ಆರಂಭದಲ್ಲಿ ಯಾವ ರೀತಿಯಾಗಿ ಸಾಕ್ಷಿಗಳನ್ನು ನಾಶ ಮಾಡಿದ್ರು ಅದೆಲ್ಲವೂ ಏನೇನಿದೆ ಅದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಅಂದರೆ ಈಗಿನ ತಂತ್ರಜ್ಞಾನದ ಯುಗದಲ್ಲಿ ಸೌಜನ್ಯನಿಗೆ ನ್ಯಾಯ ಸಿಗೋದು ತೀರಾ ಕಷ್ಟ ಸಾಧ್ಯ ಅಂತ ಅನಿಸುತ್ತೆ.